ಇನ್ನೊಂದು ಪ್ರಶ್ನೆ ಇದೆ ಸರ್. ಈಗ OIOT ಬೇರೆ ಕಂಪನಿನ ಅಥವಾ ಇದು ಯಾವ ತರ ಸಿಸ್ಟಮ್, ಏನಕ್ಕೆ ಇದು ಡ್ರೈವರ್ ಗಳು ಇದು ಯಾವ ರೀತಿ ಅಂತ ಹೇಳಿದ್ರೆ ಬೇರೆ ಕಂಪನಿನ ಅನ್ನೋಕ್ಕಿಂತ ಮುಂಚೆ ಇವಾಗ ನಾವು ಏನ್ ಹೇಳಿದ್ವಿ, ಈ ತಮ್ಮ ಸಂಸ್ಥೆ ಏನೋ ರಘು ಯಾದವ್ ಇರ್ತಾರೆ, ಓಕೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿದಕ್ಕೆ ನಮ್ಮ ಚಾಲಕರಿಗೋಸ್ಕರ, ಚಾಲಕರ ವ್ಯವಹಾರಕ್ಕೋಸ್ಕರ ಓಕೆ ನಾನೊಂದು ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ, ಅದನ್ನ ಬಳಸ್ಕೊಂಡು ನಿಮ್ಮ ವ್ಯವಹಾರನ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಅವ್ರ ಓಕೆನಾ? ಪ್ರಕಾರ ಬರೋದನ್ನ ಆಲ್ರೆಡಿ ಮೀಟ್ ಹಾಕೊಂಡು ಒಂದು ಹೋಗ್ತೀವಿ. ವಿಚಾರ ತಿಳಿಸ್ಕೊಡ್ಬಿಡ್ತೀನಿ. ಹಾ. ಇವಾಗ ಅವ್ರು ಏನ್ ಹೇಳಿದ್ದಾರೆ, ಟೌನರ್ ಅನ್ನೋದು ನಿಮ್ಗೆ ಒಂದು ವ್ಯವಹಾರದ ಸಾಮಗ್ರಿ. ಓಕೆ ನಿಮ್ಮ ಏನು ಕಸ್ಟಮರ್ ಬರ್ತಾರೆ, ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ, ಹಾ. ಲಾಸ್ಟ್ ಅಲ್ಲಿ ಫೈನಲ್ ಕಸ್ಟಮರ್ ಯಾರು, ಅವ್ರ ಫೋನ್ ನಂಬರ್, ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡಿದ್ರು, ಹಾ. ಪಿಕಪ್ ಪಾಯಿಂಟ್ ಏನು, ಡ್ರಾಪ್ ಪಾಯಿಂಟ್ ಏನು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ದುಡ್ಡಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಹಾ. ನಿಮ್ಮ ಟ್ರಾವೆಲ್ಸ್ ಹೆಸರಲ್ಲಿ ಒಂದು ಬಿಲ್ ಜನರೇಟ್ ಮಾಡಬೇಕು. ಆ ವ್ಯವಸ್ಥೆ ಟೌನರ್ ಕೊಡ್ತಾ ಇದೆ. ಓಕೆ ಓಕೆನಾ? ಇದು ನಮ್ಮ ವ್ಯವಹಾರಕ್ಕೆ ಸಪೋರ್ಟ್ ಮಾಡ್ತಾರೋ, ಅದಕ್ಕೆ ಡೈಲಿ 20 ರೂಪಾಯಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಂತ ನಾನು ಕಟ್ತಾ ಇದ್ದೀನಿ. ಓಕೆ ಇದಾದ್ಮೇಲೆ ಅವ್ರ ಹತ್ರ ನಾವ್ ಏನ್ ಹೇಳಿದ್ವಿ, ಸರ್ ನೀವು ಬರೀ ಟೌನರ್ ಅಪ್ಲಿಕೇಶನ್, ಮೀಟರ್ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದೀರಾ, ಹೌದು. ಕೊಟ್ಟಾದ್ಮೇಲೆ ಬರೀ ನಾವು ಎಲ್ಲಾ ಕಡೆ ಈ ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಹಾ. ಇವಾಗ ಎಷ್ಟೇ ಆದ್ರೂ ಅಗ್ರಿಗೇಟರ್ ಸಂಸ್ಥೆಗಳು ಗ್ರಾಹಕರು ಬೇರೆ. ಹೌದಾ? ಇವಾಗ ನಮ್ಮ ಗ್ರಾಹಕರನ್ನ ನಾವು ಸಂಪಾದನೆ ಮಾಡ್ಕೊಬೇಕು. ನನ್ನ ವ್ಯವಹಾರಕ್ಕೆ ಕಸ್ಟಮರ್ ಯಾವುದೇ ರೀತಿ ತೊಂದರೆ ಗೊಂದಲಕ್ಕೊಳಗಾಗ್ದಿರಾ ಸರ್ಕಾರಿ ರೇಟ್ ನಾನು ಕೊಡ್ಬೇಕು. ಹಾ. ಇದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಕೊಡಿ ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಈ ತರ ಅದಕ್ಕೊಂದು ಒಂದು ಬುಕಿಂಗ್ ಅಪ್ಲಿಕೇಶನ್ ರೆಡಿ ಮಾಡ್ಕೊಡ್ತೀನಿ. ಹಾ. ಅದೇ ನಮಗೆ ಈ OIOT ಅನ್ನ ಬುಕಿಂಗ್ ಅಪ್ಲಿಕೇಶನ್ ರೆಡಿ ಮಾಡ್ಕೊಟ್ಟವ್ರೆ. ಇದು ಬರೀ ಗ್ರಾಹಕರುಗಳಿಗೆ ಮಾತ್ರ, ಯಾವುದೇ ರೀತಿ ಡ್ರೈವರ್ಗಳಿಗಲ್ಲ. ಡ್ರೈವರ್ಗಳಿಗಲ್ಲ. ಬರೀ ಏನು, ಇವಾಗ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನನಗೆ ಒಂದು ಐಟಮ್ ಬೇಕು ಅಂತ ಹೇಳಿದ್ರೆ ಒಂದು 10 ಅಂಗಡಿ ಲಿಸ್ಟ್ ಲಿಸ್ಟ್ ತೋರಿಸುತ್ತೆ. ಹೌದು. ಈ OIOT ನೀನ್ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು 10 ಗಾಡಿ ಸರ್ಚ್ ಆಗುತ್ತೆ. ಓಕೆ ಹಾ ಇವಾಗ ಅದ್ರಲ್ಲಿ ಬಂದ್ರೆ OIOT ಕೆಲಸ ಏನು, ಗ್ರಾಹಕರಿಂದ ಚಾಲಕನಿಗೆ ಕನೆಕ್ಟಿವಿಟಿ ಮಾಡೋ ಅಪ್ಲಿಕೇಶನ್ ಒಂದೇ. ಓಕೆ ಇನ್ನ ಮಿಕ್ಕಿದ 80% ಭಾಗ ನಮ್ಮ ಮೀಟರ್ ಟ್ಯಾಕ್ಸಿ ಟೌನರ್ ಮಾಡುತ್ತೆ. ಸೊ ಈಗ OIOT ಅನ್ನೋದು ಜಸ್ಟ್ ನಿಯರ್ ಬೈ ಡ್ರೈವರ್ ಇದ್ದಾರೆ. ಅಷ್ಟೇ. ಸೊ ಇಷ್ಟೇ ನಮ್ಮ ಚಾಲಕರು ಏನ್ ಮಾಡ್ತಾರೆ, ಬರೀ ಮೀಟರ್ ಮಾತ್ರ ಹೇಳ್ತಾ ಇದ್ರು, ಕಸ್ಟಮರ್ ಗೊಂದಲ ಹೌದು. ಆಗ್ತದೆ. ಸೊ ಆ ಗೊಂದಲದಿಂದ ಹೊರಗಡೆ ಬರೋದಕ್ಕೆ OIOT ಅನ್ನೋದು ಒಂದು ಸಂಸ್ಥೆ ಬಂದಿದೆ. ಸಂಸ್ಥೆನ ಅಥವಾ ಅಪ್ಲಿಕೇಶನ್? ಬರೀ ಅದು ಜಸ್ಟ್ ಅಪ್ಲಿಕೇಶನ್ ಅಷ್ಟೇ, ಪ್ಲಾಟ್ಫಾರ್ಮ್. Okay. ಗ್ರಾಹಕರನ್ನ ನಮ್ಮ ಡ್ರೈವರ್ ಜೊತೆ ಕನೆಕ್ಟಿವಿಟಿ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ. ಓಕೆ ಈಗ ಈ OIOT ನಾನು ಸಪರೇಟ್ ಆಗಿ ರೀಚಾರ್ಜ್ ಮಾಡ್ಕೋಬೇಕಾ ಅಥವಾ ಯಾವ ತರ ಸಿಸ್ಟಮ್? ಯಾವುದೇ ರೀತಿ ಇಲ್ಲ, ಅದು ಫ್ರೀ ಆಗಿ ಕೊಟ್ಟಿರೋ ಅಪ್ಲಿಕೇಶನ್. ಇವಾಗ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನೀವು ಫೋನ್ ಪೇ ಬಳಸ್ತಾ ಇದೀರಾ, ಓಕೆ ಗೂಗಲ್ ಬಳಸ್ತಾ ಇದೀರಾ, ಹಾ. ಮ್ಯಾಪ್ ಬಳಸ್ತಾ ಇದೀರಾ, ಯಾವ್ದು ದುಡ್ಡು ಕೊಡ್ತಾ ಇದೀರಾ, ಎಲ್ಲ ಕೊಡ್ತಾ ಇಲ್ಲ ಫ್ರೀ ಆಗಿ ಯೂಸ್ ಮಾಡ್ತಾರೆ. ಅದೇ ತರನೇ ಗ್ರಾಹಕರುಗಳಿಗೆ ಫ್ರೀ ಆಗಿ ಒಂದು ಕ್ಯಾಬ್ ನ ಸರ್ಚ್ ಮಾಡ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಇರೋದು.